Hello friends, welcome to chapter 12 and 13 atomic nuclei part 1. So ನಾವು ಈ ಚಾಪ್ಟರ್ ಅಲ್ಲಿ ಎರಡು ಟಾಪಿಕ್ ಬಗ್ಗೆ ಕಲಿತೀವಿ. ಅಟೋಮಿಕ್ ಆಟಮ್ಸ್ ಬಗ್ಗೆನೂ ಕಲಿತೀವಿ, ಹಾಗೆ ನ್ಯೂಕ್ಲಿಯೈ ಬಗ್ಗೆನೂ ಕಲಿತೀವಿ. ಸೊ ಇವತ್ತು ಏನೇನು ಕಲಿಯೋಣ ಅಂದ್ರೆ ರುದರ್ಫೋರ್ಡ್ಸ್ alpha particle scattering experiment, distance of closest approach, electron orbits, Bohr's postulates, nucleus ಮತ್ತು binding energy. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಬೇಸಿಕ್ಸ್ ಎಲ್ಲ ಗೊತ್ತಿದೆ. ಆಟಮ್ ಅಂದ್ರೆ ಏನು, ನ್ಯೂಕ್ಲಿಯಸ್ ಅಂದ್ರೆ ಏನು, ಇದೆಲ್ಲ ಬೇಸಿಕ್ಸ್ ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ಫಸ್ಟ್ ಇಯರ್ ಕೆಮಿಸ್ಟ್ರಿ ನಾವು ನೋಡಿದೀವಿ. ಈ ಚಾಪ್ಟರ್ ಅಲ್ಲಿ ಏನ್ ನೋಡೋಣ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಕೂಡ ನಾವು ಫಸ್ಟ್ ಇಯರ್ ಕೆಮಿಸ್ಟ್ರಿಯಲ್ಲೇ ಕಲ್ತಿದ್ವಿ, ಬಟ್ ಇನ್ನೊಂದು ಟೈಮ್ ನೋಡೋಣ. ಸೊ ರುದರ್ಫೋರ್ಡ್ಸ್ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಅಲ್ಫಾ ಪಾರ್ಟಿಕಲ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, alpha particle is a nucleus of helium atom carrying a charge of plus 2e and mass equals to 4 times that of hydrogen atom. It travels with a speed nearly of 10 power 4 meter per second and is highly penetrating. So ಏನಂದ್ರೆ alpha particle ಅನ್ನೋದು helium atom ನ ನ್ಯೂಕ್ಲಿಯಸ್. ಸೊ ಇದರ ಚಾರ್ಜ್ ಎಷ್ಟಿರುತ್ತೆ ಅಂದ್ರೆ ಪ್ಲಸ್ 2 times into charge of electron. ಸೊ 2e ಅಂದ್ರೆ 2 into electron charge ಅಂತ. ಅಂಡ್ ಮಾಸ್, ಅದರ ಮಾಸು ಹೈಡ್ರೋಜನ್ ಆಟಮ್ ನ 4ರಷ್ಟು ಇರುತ್ತೆ. ಅಂದ್ರೆ ಹೈಡ್ರೋಜನ್ ಆಟಮ್ ಮಾಸ್ ಎಷ್ಟು? 1, ಅಟೋಮಿಕ್ ಮಾಸ್ 1. ಸೊ ಅದನ್ನ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದ್ರ ಮಾಸ್ ಎಷ್ಟಿರುತ್ತೆ ಅಲ್ಫಾ ಪಾರ್ಟಿಕಲ್ದು? 4. ಮತ್ತೆ ಇದು 10 power 4 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಇಟ್ ಈಸ್ ಹೈಲಿ ಪೆನೆಟ್ರೇಟಿಂಗ್ ಅಂದ್ರೆ ಒಂದು ಆಬ್ಜೆಕ್ಟ್ ಇಂದ ಈಸಿಯಾಗಿ ಪಾಸ್ ಆಗಬಹುದು. ದಟ್ ಈಸ್ ಹೈಲಿ ಪೆನೆಟ್ರೇಟಿಂಗ್ ಅದರ ಅರ್ಥ. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಒಂದು ಲೆಡ್ ಬಾಕ್ಸ್ ಇದೆ. ಸೊ ಲೆಡ್ ಬಾಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ ಒಳಗಿದ್ದಾಗ, ಲೆಡ್ ಬಾಕ್ಸ್ ಒಳಗಿದ್ದಾಗ ಸೊ ರೇಡಿಯೇಷನ್ಸ್ ಹೊರಗಡೆ ಬರಕ್ ಬಿಡಲ್ಲ ಲೆಡ್, ಈ ಮಟೀರಿಯಲ್ ಅದೊಂದು ಸ್ಪೆಷಾಲಿಟಿ. ಸೊ ಅದಕ್ಕೆ ನಾವಿಲ್ಲಿ ಲೆಡ್ ಬಾಕ್ಸ್ ನ ಯೂಸ್ ಮಾಡಿದ್ವಿ. ಮತ್ತೆ ಇಲ್ಲೊಂದು ಸಣ್ಣ ತೂತ್ ಇದೆ. ಸೊ ಈ ತೂತಿಂದ ರೇಡಿಯೇಷನ್ಸ್ ಅಲ್ಫಾ ಪಾರ್ಟಿಕಲ್ಸ್ ಹೊರಗಡೆ ಬರ್ತಾ ಇದೆ. ಸೊ ಇದು ಯಾವ ಮಟೀರಿಯಲ್ ಅಂದ್ರೆ ಬಿಸ್ಮತ್ 214 ಅಥವಾ ರೆಡಾನ್ ಮಟೀರಿಯಲ್. ಇವೆರಡು ರೇಡಿಯೋ ಆಕ್ಟಿವ್ ಮಟೀರಿಯಲ್. ಇದು ಬಿಸ್ಮತ್ 214 ಅನ್ನೋದು ಐಸೋಟೋಪ್, ಇದು ಬಿಸ್ಮತ್. ಸೊ ಇದರಿಂದ ಆಲ್ಫಾ ಪಾರ್ಟಿಕಲ್ಸ್ ಹೊರಗಡೆ ಬರುತ್ತೆ. ಈ ತೂತಿಂದ, ಈ ಸ್ಲಿಟ್, ಈ ಸಣ್ಣ ತೂತನ್ನ ಸ್ಲಿಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಇದರಿಂದ ಈ ಏನು ಆಲ್ಫಾ ಪಾರ್ಟಿಕಲ್ಸ್ ಹೊರಗಡೆ ಬರುತ್ತೆ. ಸೊ ಇಲ್ಲಿ ಗೋಲ್ಡ್ ಫಾಯಿಲ್ ಇದೆ, ಅಂದ್ರೆ ಗೋಲ್ಡ್ ಒಂದು ತೆಳ್ಳೊಂದು ಶೀಟ್, ತುಂಬಾ ತೆಳ್ಳೊಂದು ಶೀಟ್ ಇದೆ. ಇಲ್ಲಿ ಒಂದು ZNS ಸ್ಕ್ರೀನ್, ಅಂದ್ರೆ ಇದ್ರ ಮೇಲೆ ಏನಾದ್ರೂ ಯಾವ್ದಾರ ಪಾರ್ಟಿಕಲ್ ಬಿದ್ದರೆ, ಇದ್ರ ಜೊತೆ ಕೊಲೈಡ್ ಆದ್ರೆ ಇಲ್ಲಿ ನಮ್ಗೆ ಏನೋ ಒಂದು ವೈಟ್ ಲೈಟ್ ಗೊತ್ತಾ. ಸೊ ಈ ಸ್ಕ್ರೀನ್ ಮೇಲೆ ಬೇಸಿಕಲಿ ಏನಂದ್ರೆ, ಈ ಸ್ಕ್ರೀನ್ ಮೇಲೆ ಏನಾದ್ರು ಈ ತರ ಪಾರ್ಟಿಕಲ್ಸ್ ಬಿದ್ದಾಗ ಒಂದು ಲೈಟ್ ಇದರಿಂದ ಹೊರಗೆ ಬರುತ್ತೆ. ಅಲ್ಲಿ ಬಿದ್ದಿದೆ ಅಂತ, ಅದಕ್ಕೆ ಏನೋ ಡ್ಯಾಶ್ ಹೊಡೆದಿದೆ ಅಂತ ನಮ್ಗದು ಅರ್ಥ ಆಗುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಇಂದ ಏನೇನು ಅಬ್ಸರ್ವೇಷನ್ ನೋಡದ ಅಂದ್ರೆ, ಒಂದು, ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಸ್ಟ್ರೇಟ್ ಥ್ರೂ ದ ಗೋಲ್ಡ್ ಫಾಯಿಲ್. ಅಂದ್ರೆ ಹಲವಾರು ಆಲ್ಫಾ ಪಾರ್ಟಿಕಲ್ಸ್ ಗೋಲ್ಡ್ ಫಾಯಿಲ್ ಇಂದ ಸ್ಟ್ರೇಟ್ ಆಗಿ ಪಾಸ್ ಆಯ್ತು, ಈ ತರ ಜಾಸ್ತಿ ಡಿಫ್ಲೆಕ್ಟ್ ಆಗಿಲ್ಲ. ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ತಾನೆ ಅಂದ್ರೆ, ಇಟ್ ಇಂಡಿಕೇಟ್ಸ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಆಟಮ್ ಇಸ್ ಎಂಪ್ಟಿ. ಅಂದ್ರೆ ಯಾವುದೇ ಪಾರ್ಟಿಕಲ್ ಡಿವೇಟ್ ಆಗಿಲ್ಲ ಅಥವಾ ಬೇರೆ ಬೇರೆ ಡೈರೆಕ್ಷನ್ ಹೋಗಿಲ್ಲ ಅಂದ್ರೆ, ಸೊ ಅದ್ರ ಅರ್ಥ ಏನು, ಅಲ್ಲಿ ಜಾಗ ಖಾಲಿ ಇದೆ, ಏನು ಅಡ್ಡ ಇಲ್ಲ ಅಂತ ಅರ್ಥ. ಸೊ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಒಂದು ಆಟಮ್ ಅಲ್ಲಿ ತುಂಬಾ ಸ್ಪೇಸ್ ಖಾಲಿ ಇದೆ, ತುಂಬಾ ಖಾಲಿ ಜಾಗ ಇದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅಬ್ಸರ್ವೇಷನ್, ಸಮ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ವರ್ ಸ್ಕ್ಯಾಟರ್ಡ್ ಬೈ ಓನ್ಲಿ ಸ್ಮಾಲ್ ಆಂಗಲ್ಸ್ ಆಫ್ ದಿ ಆರ್ಡರ್ ಆಫ್ ಫ್ಯೂ ಡಿಗ್ರೀಸ್. ನೆಕ್ಸ್ಟ್ ಏನಂದ್ರೆ, ಎಷ್ಟೋ ಕೆಲವೊಂದು ತುಂಬಾ ಕಡಿಮೆ ಪಾರ್ಟಿಕಲ್ಸ್ ಸ್ವಲ್ಪ ಆಂಗಲ್ ಇಂದ ಡಿವಿಯೇಟ್ ಆಯ್ತು ಅಂತ ಅಬ್ಸರ್ವೇಷನ್ ಮಾಡ್ದ. ಸೊ ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ತಾನೆ ಅಂದ್ರೆ, ಆಲ್ಫಾ ಪಾರ್ಟಿಕಲ್ಸ್ ಬೀಂಗ್ ಪಾಸಿಟಿವ್ಲಿ ಚಾರ್ಜ್, ಆಲ್ಫಾ ಪಾರ್ಟಿಕಲ್ಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನ್ ಗಿಂತ ತುಂಬಾ ಹೆವಿ ಇರುತ್ತೆ. ಸೊ ಇಷ್ಟು ಹೆವಿ ಇರ್ತಕ್ಕಂಥ ಆಬ್ಜೆಕ್ಟ್ ನ ಡಿಫ್ಲೆಕ್ಟ್ ಮಾಡ್ಬೇಕಂದ್ರೆ ಇನ್ನೂ ಹೆವಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ನೆಗೆಟಿವ್ ಅಥವಾ ನಾಟ್ ನೆಗೆಟಿವ್, ಇನ್ನೊಂದು ಯಾವ್ದೋ ಒಂದು ಚಾರ್ಜ್ ಆಬ್ಜೆಕ್ಟ್ ಇರಬೇಕು. ಸೊ ಡಿವಿಯೇಟ್ ಆಗ್ತಿದೆ ಅರ್ಥ ಏನು, ಸೇಮ್ ಚಾರ್ಜ್ ಇರುತ್ತೆ ಅಂತ. ಅಕಸ್ಮಾತ್ ಆಪೋಸಿಟ್ ಚಾರ್ಜ್ ಇದ್ರೆ ಅಟ್ರಾಕ್ಟ್ ಆಗ್ತದೆ. ಸೊ ಡಿವಿಯೇಟ್ ಆಗ್ತಿರೋದ್ರಿಂದ ಯಾವುದೋ ಒಂದು ಚಾರ್ಜ್ ಇದೆ. ಸೊ ಆ ಚಾರ್ಜ್ ತುಂಬಾ ಹೆವಿ ಇದೆ ಮತ್ತು ತುಂಬಾ ಕಾನ್ಸಂಟ್ರೇಟೆಡ್ ಆಗಿದೆ ಒಂದೇ ಕಡೆ. ಸೊ ಆ ಪಾಸಿಟಿವ್ ಚಾರ್ಜ್ ನ ಏನಂತ ಕರೆದ ಅಂದ್ರೆ, ಆ ಜಾಗನ, ಆ ಸೆಂಟರ್ ನ ನ್ಯೂಕ್ಲಿಯಸ್ ಅಂತ ಅವ್ನು ಕರೆದ. ಅಂಡ್ ಅ ಫ್ಯೂ ಪಾರ್ಟಿಕಲ್ಸ್ 1 in 9000. ಸೊ 9000ದಲ್ಲಿ ಒಂದು ಆಲ್ಫಾ ಪಾರ್ಟಿಕಲ್ ತುಂಬಾ ದೊಡ್ಡ ಆಂಗಲ್ ಇಂದ ಡಿಫ್ಲೆಕ್ಟ್ ಆಯ್ತು. ಈವನ್ 90 ಡಿಗ್ರಿ ಹೋಯ್ತು ಅಥವಾ 180 ಡಿಗ್ರಿ. ಸೊ ಬಂದಿದ್ದು ಇದು ಗೋಲ್ಡ್ ಆಟಮ್ ಅಂದ್ರೆ. ಸೊ ಇಲ್ಲಿ ಕೆಲವು ಬಂದಿರತಕ್ಕಂತ ಪಾರ್ಟಿಕಲ್ಸ್, ಆಲ್ಫಾ ಪಾರ್ಟಿಕಲ್ಸ್ ತುಂಬಾನೇ ಡಿವಿಯೇಟ್ ಆಯ್ತು, ಅಥವಾ ಬಂದಿರತಕ್ಕಂತ ಡೈರೆಕ್ಷನ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಉಲ್ಟಾ ಹೋದು. ಬಂದಿದ್ದು ಈ ಡೈರೆಕ್ಷನ್ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹೋಯ್ತು. ಸೊ ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ತಾನೆ ಅಂದ್ರೆ, ಆಲ್ಫಾ ಪಾರ್ಟಿಕಲ್ಸ್ ವಿಚ್ ಟ್ರಾವೆಲ್ ಟುವರ್ಡ್ಸ್ ಅ ನ್ಯೂಕ್ಲಿಯಸ್ ಡೈರೆಕ್ಟ್ಲಿ ಗೆಟ್ ರಿಟಾರ್ಡೆಡ್ ಡ್ಯೂ ಟು ಕೂಲಂಬ್ಸ್ ಫೋರ್ಸ್ ಆಫ್ ರಿಪಲ್ಷನ್ ಅಂಡ್ ಅಲ್ಟಿಮೇಟ್ಲಿ ಕಮ್ಸ್ ಟು ರೆಸ್ಟ್ ದೆನ್ ಫ್ಲೈ ಆಫ್ ಟು ಆಪೋಸಿಟ್ ಡೈರೆಕ್ಷನ್. ಅಂದ್ರೆ
ಸೆಂಟರ್ ಅಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ಕನ್ಸಿಡರ್ ಮಾಡಿದಲ್ಲ. ಸೊ ಆ ನ್ಯೂಕ್ಲಿಯಸ್ನ ಡೈರೆಕ್ಷನ್ ಗೆ ಬಂದಿರತಕ್ಕಂಥ ಅಲ್ಫಾ ಪಾರ್ಟಿಕಲ್ಸ್ ತುಂಬಾ ಹತ್ತಿರ ಬಂದ್ಬಿಟ್ಟು ಕೂಲಮ್ಸ್ ಫೋರ್ಸ್ ಆಫ್ ರಿಪಲ್ಷನ್. ಸೊ ಕೂಲಮ್ ಫೋರ್ಸ್ ನೋಡಿದ್ವಿ, ಸೇಮ್ ಚಾರ್ಜ್ ಇದೆ. ಸೊ ಸೇಮ್ ಚಾರ್ಜ್ ಇದ್ದಾಗ ಅದು ಬಂತು, ಇಲ್ಲೇ ನಿಂತ್ಕೊಂತು. ನೆಕ್ಸ್ಟ್ ಫೋರ್ಸ್ ಜಾಸ್ತಿ ಆದಂಗೆ ರಿಟಾರ್ಡೇಷನ್ ಅಂದ್ರೆ ಸ್ಪೀಡ್ ಕಡಿಮೆ ಮಾಡ್ಕೊಂತು ಸ್ಟಾಪ್ ಆಯ್ತು. ನೆಕ್ಸ್ಟ್ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಯ್ತು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಸೊ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಡೆಫಿನೇಷನ್ ಏನಂದ್ರೆ ಅಟ್ ದಿಸ್ ಪಾಯಿಂಟ್ ಆರ್ ಡಿಸ್ಟೆನ್ಸ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ ಇಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಅಂದ್ರೆ ಯಾವ ಡಿಸ್ಟೆನ್ಸ್ ಅಲ್ಲಿ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಒಂದು ಅಲ್ಫಾ ಪಾರ್ಟಿಕಲ್ ತನ್ನ ಪೂರ್ತಿ ಕೈನೆಟಿಕ್ ಎನರ್ಜಿನ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೋ ಅದನ್ನ ನಾವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಕರಿತೀವಿ. ಸೊ ಅರ್ಥ ಏನಂದ್ರೆ ಇದು ನಾವೇನಾದ್ರೂ ಇಮ್ಯಾಜಿನ್ ಮಾಡಿದ್ರೆ ಇದು ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಇದೆ, ಇದು ಇದು ಆಟಮ್, ಇದು ಪೂರ್ತಿ ಸೆಂಟರ್ ಅಲ್ಲಿ ನ್ಯೂಕ್ಲಿಯಸ್. ಸೊ ಈ ಪಾರ್ಟಿಕಲ್ ಹತ್ರ ಬಂತು ಯಾವ ಟೈಮ್ ಅಲ್ಲಿ ಅಥವಾ ಎಷ್ಟು ಡಿಸ್ಟೆನ್ಸ್ ಯಾವ ಪಾಯಿಂಟ್ ಅಲ್ಲಿ ಇದು ವಾಪಸ್ ಹೋಗ್ತಾ ಇದೆ, ತನ್ನ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದೆ. ಸೊ ಆ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಒಂದು ವೆಲಾಸಿಟಿ 0 ಆಗಿರುತ್ತೆ. ಸೊ ವೆಲಾಸಿಟಿ 0 ಅಂದ್ರೆ ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ, ಇಲ್ಲಿಂದ ಬರಕ್ಕೆ ಏನ್ ಎನರ್ಜಿ ಇತ್ತು ಕೈನೆಟಿಕ್ ಎನರ್ಜಿ, ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ ಆಯ್ತು. ಏನಕ್ಕಂದ್ರೆ ನಾವೇನಾದ್ರೂ ಕನ್ಸರ್ವೇಷನ್ ಆಫ್ ಎನರ್ಜಿ ಯೂಸ್ ಮಾಡಿದ್ರೆ ಸೊ ಈ ಕಂಪ್ಲೀಟ್ ಕೈನೆಟಿಕ್ ಎನರ್ಜಿ ಲಾಸ್ ಆಗಕ್ಕಂತೂ ಚಾನ್ಸ್ ಇಲ್ಲ. ಸೊ ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಎನರ್ಜಿ. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಸೊ ಈ ಡಿಸ್ಟೆನ್ಸ್ ನಾವು R0 ಅಂತ ಕನ್ಸಿಡರ್ ಮಾಡಿದ್ರೆ ಹಾಫ್ mv² or mu², ಇನಿಷಿಯಲ್ ವೆಲಾಸಿಟಿ u ಅಂತ ಕನ್ಸಿಡರ್ ಮಾಡಿದ್ವಿ, ಅದಕ್ಕೆ mu² which is equal to 1/4πε0 into 2ze² by R0. ಸೊ ಇಲ್ಲಿಂದ R0 ಏನ್ ಸಿಗುತ್ತೆ ಅಂದ್ರೆ ಈ ಈಕ್ವೇಶನ್ ನಮಗೆ ಕ್ಲೋಸೆಸ್ಟ್ ಆಫ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ನೆಕ್ಸ್ಟ್ ಎಲೆಕ್ಟ್ರಾನ್ ಆರ್ಬಿಟ್ಸ್. Electrostatic force of attraction Fe, so between the resolving electrons and nucleus provides the requisite centripetal force to keep them in their orbits. So ಈ electrostatic force of attraction ಏನಿರುತ್ತೆ, ಈ ನ್ಯೂಕ್ಲಿಯಸ್ ಮತ್ತೆ ತಿರುಗ್ತಾ ಇರತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಇದ್ರ ನಡುವೆ ಏನಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಸೆಂಟ್ರಿಪಿಟಲ್ ಫೋರ್ಸ್ ಏನಂದ್ರೆ ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ಒಂದು ಸರ್ಕಲ್ ಆಗಿ ತಿರ್ಗ್ಬೇಕಂದ್ರೆ ಇನ್ ಸರ್ಕ್ಯುಲರ್ ಮೋಷನ್, ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಆಗ್ಬೇಕಂದ್ರೆ ಸೊ ದೇರ್ ಈಸ್ ಸಮ್ ಫೋರ್ಸ್, ಒಳಗಡೆ ಒಂದು ಫೋರ್ಸ್ ಇರುತ್ತೆ. ಈ ಫೋರ್ಸ್ ಈ ಒಂದು ಆಬ್ಜೆಕ್ಟ್ ನ ಸರ್ಕಲ್ ಅಲ್ಲಿ ಇಡೋಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ಫೋರ್ಸ್ ಇಲ್ಲಿ ಯಾವ್ದು ಕೊಡ್ತಾ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದಿಸ್ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ಸ್. Thus for a dynamically stable orbit, so stable orbit ಇದ್ರೆ Fv is equal to centripetal force. Centripetal force ಅಂದ್ರೆ mv² by r and Fe electrostatic force ಅಂದ್ರೆ 1/4πε0 into E² divided by r². Thus relation between orbit radius and electron velocity. So electron velocity ಮತ್ತೆ orbit ನ ನಡುವೆ orbit radius ನ ನಡುವೆ ರಿಲೇಷನ್ ಏನಂದ್ರೆ r is equal to E² by 4πε0 into mv². Next, kinetic energy and potential energy of electron in hydrogen atom. So k is equal to half mv² which is equal to, so ಇದ್ರಲ್ಲಿ ನಾವು ಈ ಈಕ್ವೇಶನ್ ಅಲ್ಲಿ ಎರಡೂ ಸೈಡ್ ಹಾಫ್ ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಹಾಫ್ mv² ಏನಾಯ್ತು ಇಲ್ಲಿ, ದಟ್ ಇಸ್ ಕೈನೆಟಿಕ್ ಎನರ್ಜಿ. ಈ r ನ ಈ ಕಡೆ ಕಳ್ಸೋಣ. ಸೊ ಈ ಕಡೆ ಕಳ್ಸಿದ್ರೆ r ಮತ್ತೆ ಇಲ್ಲಿ ಒಂದು r ಕ್ಯಾನ್ಸಲ್ ಆಯ್ತು. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು E² by 8πε0 into r. ಹಾಗೆ ಪೊಟೆನ್ಶಿಯಲ್ ಎನರ್ಜಿ ಈಸ್ ಈಕ್ವಲ್ ಟು -E² by 4πε0 into r. ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಇನ್ -r ಡೈರೆಕ್ಷನ್. ದಸ್ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಹೈಡ್ರೋಜನ್ ಆಟಮ್ ಇಸ್. ಸೊ ಈ ಎರಡನ್ನು ಆಡ್ ಮಾಡಿದ್ರೆ ನಮಗೆ ಟೋಟಲ್ ಎನರ್ಜಿ ಎಷ್ಟಾಗುತ್ತೆ ಒಂದು ಎಲೆಕ್ಟ್ರಾನ್ ಆಟಮ್ ಅಲ್ಲಿ ಅಂದ್ರೆ ದಟ್ ಈಸ್ E² by 8πε0 into r. ಸೊ ಇದು ಏನಕ್ಕೆ -r ಡೈರೆಕ್ಷನ್ ಅಂದ್ರೆ ಮಿಡ್ಲ್ ಅಲ್ಲಿ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಇದೆ. ಸೊ ಫೋರ್ಸ್ ಯಾವತ್ತು ಸೆಂಟರ್ ಕಡೆ ಇರುತ್ತೆ. ಸೊ ಫೋರ್ಸ್ ಯಾವತ್ತು ಸೆಂಟರ್ ಕಡೆ ಇರುತ್ತೆ ಅಂದ್ರೆ ಹತ್ರ ಬಂದಂಗೆಲ್ಲ ಸ್ಟೇಬಲ್ ಆಗ್ತಾ ಇದೆ ಅಂತ ಅರ್ಥ. ಸೊ ಯಾಕಂದ್ರೆ ಇಲ್ಲಿ ರಿಪಲ್ಷನ್ ಫೋರ್ಸ್ ಕಡಿಮೆ ಆಗ್ತದೆ, ದರ್ ಇಸ್ ಅಟ್ರಾಕ್ಷನ್, ಮೋರ್ ಅಟ್ರಾಕ್ಷನ್ ಇರೋದ್ರಿಂದ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಕಡಿಮೆ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಮೈನಸ್, ಇಲ್ಲಿ ಮೈನಸ್ ಅದೇ ಇಂಡಿಕೇಟ್ ಮಾಡ್ತಾ ಇರೋದು. ಅಂದ್ರೆ ಸೆಂಟರ್ ಟುವರ್ಡ್ಸ್ ಸೆಂಟರ್ ಬಂದಂಗೆಲ್ಲ ಇದು ಜಾಸ್ತಿ ಸ್ಟೇಬಲ್ ಆಗುತ್ತೆ ಅಂತ ಅರ್ಥ. ಏನಕ್ಕಂದ್ರೆ ಹತ್ರ ಬಂದಂಗೆಲ್ಲ ಅಕಸ್ಮಾತ್ ಈಕ್ವಲ್ ಏನಾದ್ರು ಚಾರ್ಜ್ ಇದ್ರೆ ಅದು ನ್ಯೂಟ್ರಲ್ ಆಗುತ್ತೆ. ಸೊ ನ್ಯೂಟ್ರಲ್ ಇಸ್ ಮೋರ್ ಸ್ಟೇಬಲ್ ದೆನ್ ಸಮಥಿಂಗ್ ಚಾರ್ಜ್. ಸೊ ಕೆಲವೊಂದು ಚಾರ್ಜ್ ಇರೋಕ್ಕಿಂತ ಕೆಲವೊಂದ್ಸರಿ ನ್ಯೂಟ್ರಲ್ ಇರೋ ಆಬ್ಜೆಕ್ಟ್ಸ್
ತುಂಬಾ ಸ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಏನಣ್ಣ, ಇಟ್ ಈಸ್ ಫೌಂಡ್ ಎಕ್ಸ್ಪೆರಿಮೆಂಟಲಿ that 13.6 electron volt energy is required to separate hydrogen atom into proton and an electron. Compute the orbital radius and velocity of the electron in hydrogen atom. So total energy ಕೊಟ್ಟಿದ್ದಾನೆ ಒಂದು ಆಟಮ್ದು, ದಟ್ ಈಸ್ 13.6 electron volt ಹೈಡ್ರೋಜನ್ ಆಟಮ್ದು ಟೋಟಲ್ ಎನರ್ಜಿ. ಸೊ ನಾವೇನ್ ಕಂಡುಹಿಡಿಬೇಕಂದ್ರೆ ಆರ್ಬಿಟಲ್ ರೇಡಿಯಸ್ ಮತ್ತೆ ವೆಲಾಸಿಟಿ ಎಲೆಕ್ಟ್ರಾನ್ದು ಕಂಡುಹಿಡಿಬೇಕು. ಸೊ ಟೋಟಲ್ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇದೆ, ನಾವು ಇದನ್ನ ಜೌಲ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ, ಸೊ ಎಲೆಕ್ಟ್ರಾನ್ ವೋಲ್ಟ್ ನ ಜೌಲ್ ಹೆಂಗ್ ಮಾಡೋದಂದ್ರೆ ಈ ವ್ಯಾಲ್ಯೂ ಎಷ್ಟು, ದಟ್ ಈಸ್ 1.6 × 10⁻−19. ಇದರಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಜೌಲ್ ಅಲ್ಲಿ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ -2.2 × 10⁻−18 ಜೌಲ್ಸ್. ಸೊ ನಾವು ಟೋಟಲ್ ಎನರ್ಜಿ ಫಾರ್ಮುಲಾ ಅಲ್ಲಿ ಇಕ್ವೇಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಆರ್ಬಿಟಲ್ ರೇಡಿಯಸ್ ದಟ್ ಈಸ್ 5.3 × 10⁻−11. ಸೊ ಟೋಟಲ್ ಎನರ್ಜಿ ಫಾರ್ಮುಲಾ ನಮಗೆ ಗೊತ್ತು, ನಾವು ನೋಡಿದ್ವಿ, ದಟ್ ಈಸ್ E²/8πε0 × R. ಸೊ ಇಲ್ಲಿಂದ ಮತ್ತೆ ವೆಲಾಸಿಟಿ ಹೇಗೆ ತೆಗೆಯೋದು, ನಮಗೆ ಎಲೆಕ್ಟ್ರಾನ್ ಮಾಸ್ ಗೊತ್ತು, ವೆಲಾಸಿಟಿ ಹೇಗೆ ತೆಗೆಯೋದು ಅಂದ್ರೆ ಈ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾಲಿ ಇದೇ ಫಾರ್ಮುಲಾಲಿ ನಾವು ಏನಾದ್ರು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಆರ್ ಈ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಮಾಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನ್ ಸಿಗುತ್ತೆ, ವೆಲಾಸಿಟಿ ಟರ್ಮ್ ನ ನಾವು ಕಂಡುಹಿಡಿಯಬಹುದು. ದಟ್ ಈಸ್ 2.2 × 10⁻6 m/s. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬೋರ್ಸ್ ಪಾಸ್ಟುಲೇಟ್. ಸೊ ಇದನ್ನ ನಾವು ನೋಡಿದೀವಿ ಫಸ್ಟ್ ಇಯರ್ ಕೆಮಿಸ್ಟ್ರಿಯಲ್ಲಿ, ಮತ್ತೆ ಇನ್ನೊಂದ್ಸರಿ ನೋಡೋಣ. An electron in an atom could resolve in certain stable orbits without emission of radiant energy. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ ಆಟಮ್ ಅಲ್ಲಿ ಇರ್ಬೇಕಂದ್ರೆ, ಸ್ಟೇಬಲ್ ಆರ್ಬಿಟ್ ಅಲ್ಲಿ ಇರ್ಬೇಕಂದ್ರೆ ಯಾವುದೇ ಒಂದು ಎನರ್ಜಿನ ಅದು ಲಿಬರೇಟ್ ಮಾಡಬಾರ್ದು. ಅಕಸ್ಮಾತ್ ಎನರ್ಜಿ ಲಿಬರೇಟ್ ಮಾಡ್ತಂದ್ರೆ ಅದು ಆರ್ಬಿಟ್ ಇಂದ ಹೊರಗಡೆ ಬರ್ಬೋದು. According to this postulate, each atom has certain definite stable state in which it exists, and possible state has a definite total energy. These are called as stationary states of the atom. So ಪ್ರತಿಯೊಂದು ಈ ಪಾಸ್ಟುಲೇಟ್ ಪ್ರಕಾರ ಏನ್ ಹೇಳ್ತಾ ಅಂದ್ರೆ, ಪ್ರತಿಯೊಂದು ಒಂದು ಎಲೆಕ್ಟ್ರಾನ್ಗೂ ಒಂದು ಡೆಫಿನೈಟ್ ಆಗಿರತಕ್ಕಂತ ಒಂದು ಸ್ಟೇಬಲ್ ಆರ್ಬಿಟ್ ಇರುತ್ತೆ. ಆ ಆರ್ಬಿಟ್ ಅಲ್ಲೇ ಆ ಎಲೆಕ್ಟ್ರಾನ್ ಇರ್ಬೋದು. ಅಕಸ್ಮಾತ್ ಎನರ್ಜಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಅದು ಮೇಲ್ಗಡೆ ಹೋಗ್ಬೋದು ಅಥವಾ ಕೆಳಗಡೆ ಬರ್ಬೋದು. Bohr's second postulate defines these stable orbits. This postulate states that the electron revolving around nucleus is only in those orbits for which angular momentum is some integral multiple of h/2π. ಇದು ಏನ್ ಹೇಳುತ್ತೆ ಅಂದ್ರೆ, ಸೆಕೆಂಡ್ ಪಾಸ್ಟುಲೇಟ್ ಏನ್ ಹೇಳುತ್ತೆ ಅಂದ್ರೆ, ಸೊ ಎಲೆಕ್ಟ್ರಾನ್ ಕೇವಲ ಅದೇ ಆರ್ಬಿಟ್ ಅಲ್ಲಿ ಇರ್ಬೋದು ಯಾವ ಆರ್ಬಿಟಿನ ಆಂಗ್ಯುಲರ್ ಮೊಮೆಂಟಮ್ h/2π ನ ಮಲ್ಟಿಪಲ್ ಆಗಿರುತ್ತೋ ಅದೇ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ಬೋದು. ಅಂದ್ರೆ ನಾವೇನ್ ವ್ಯಾಲ್ಯೂ 1, 2 ಅಥವಾ 3 ಕೊಟ್ರೆ ಇಟ್ ಗಿವ್ಸ್ ಅಸ್ ಆಂಗ್ಯುಲರ್ ಮೊಮೆಂಟಮ್. ಸೊ h/2π ನ ಯಾವುದೇ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಆಂಗ್ಯುಲರ್ ಮೊಮೆಂಟಮ್. ಆ ಆಂಗ್ಯುಲರ್ ಮೊಮೆಂಟಮ್ ಇರ್ತಕ್ಕಂಥ ಆರ್ಬಿಟ್ಸ್ ಅಲ್ಲಷ್ಟೇ ಈ ಎಲೆಕ್ಟ್ರಾನ್ಸ್ ಸ್ಟೇಬಲ್ ಆಗಿ ಇರ್ಬೋದು. ಥರ್ಡ್ ಪಾಸ್ಟುಲೇಟ್ ಏನ್ ಹೇಳುತ್ತಂದ್ರೆ, ಎಲೆಕ್ಟ್ರಾನ್ ಮೈಟ್ take transition from one specified to non-radiating orbits to other of any low energy. When it does, a photon is emitted having equivalent to energy difference between initial and final states. So ಇದೇನ್ ಹೇಳ್ತಂದ್ರೆ, ಯಾವ ಎಲೆಕ್ಟ್ರಾನ್ ಒಂದು ಆರ್ಬಿಟ್ ಇಂದ ಇನ್ನೊಂದು ಆರ್ಬಿಟ್ ಗೆ ಹೋಗ್ಬೋದು. ಬಟ್ ಹೋಗ್ಬೇಕಾದ್ರೆ ಹೈಯರ್ ಎನರ್ಜಿಯಿಂದ ಲೋಯರ್ ಎನರ್ಜಿ ಆರ್ಬಿಟ್ ಗೆ ಹೋಗ್ಬೇಕಾದ್ರೆ ಅದು ಒಂದು ಎನರ್ಜಿನ ಬಿಡುಗಡೆ ಮಾಡುತ್ತೆ, ರೇಡಿಯೇಷನ್ ಬಿಡುಗಡೆ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಫೋಟಾನ್. ಫೋಟಾನ್ ಇಸ್ ನಥಿಂಗ್ ಬಟ್ ಪ್ಯಾಕೆಟ್ ಆಫ್ ಎನರ್ಜಿ. ಸೊ ಇದನ್ನ ಬಿಡುಗಡೆ ಮಾಡುತ್ತೆ. ಈ ಬಿಡುಗಡೆ ಮಾಡಿರ್ತಕ್ಕಂಥ ಫೋಟಾನ್ ನ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ, ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಹೈಯರ್ ಎನರ್ಜಿ ಸ್ಟೇಟ್ ಮೈನಸ್ ಲೋಯರ್ ಎನರ್ಜಿ ಸ್ಟೇಟ್. ಸೊ ಹೈಯರ್ ಎನರ್ಜಿ ಸ್ಟೇಟ್ ಇಂದ ಎನರ್ಜಿ ಮತ್ತೆ ಅದು ಬಂದಿರ್ತಕ್ಕಂಥ ಲೋಯರ್ ಸ್ಟೇಟ್ ಇನ್ ಎನರ್ಜಿನ ಸಬ್ಟ್ರಾಕ್ಟ್ ಮಾಡಿದ್ರೆ ಅಷ್ಟು ಎನರ್ಜಿ ಇರುತ್ತೋ, ಎಷ್ಟು ಸಿಗುತ್ತೋ, ದಟ್ ಈಸ್ ದ ಎಮಿಟೆಡ್ ಫೋಟಾನ್ಸ್ ಎನರ್ಜಿ. That is h nu, which is equal to E initial minus E final, where EI and EF are the energies in initial and final state. And second postulate prakara L is equal to mvr, that is nh/2π. So ಈ ಫಾರ್ಮುಲಾ ನಮಗೆ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. From R is equal to E²/4πε0 into mv², we get relation between Vn and Rn. So ಇದರಿಂದ ನಮಗೆ nth ಆರ್ಬಿಟ್ ಅಲ್ಲಿ ಯಾವುದೇ ಎಲೆಕ್ಟ್ರಾನ್ ನ nth ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ನ ವೆಲಾಸಿಟಿ ಮತ್ತೆ ರೇಡಿಯಸ್ ನಾವು ಕಂಡುಹಿಡಿಯಬಹುದು. ಕಂಬೈನಿಂಗ್ ಇಟ್ ವಿತ್ ಅಬೌವ್ ಈಕ್ವೇಶನ್. ಸೊ ನಮಗೆ ಎರಡು ಕಂಬೈನ್ ಮಾಡಿದ್ರೆ ಏನ್ ಸಿಗುತ್ತೆ ಅಂದ್ರೆ, V is equal to ಅಬೌವ್ ಈಕ್ವೇಶನ್ ಅಲ್ಲಿ ದಟ್ ಈಸ್ ಈ ಈಕ್ವೇಶನ್ nh/2π. ಸೊ ಇದನ್ನ ನಾವು ಜೊತೆಗೆ ಈ ಎಲ್ಲಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, Vn is equal to ಈ ಈಕ್ವೇಶನ್ ಸಿಗುತ್ತೆ.
and energy of nth orbit is given by 8 me power 4 by n square e square h square. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಲ್ಲ ಕಾನ್ಸ್ಟೆಂಟ್ ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 2.18 into 10 to the power minus 18 by n square joule or minus 13.6 by n square electron volt. ಸೊ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟೋ ಪ್ರಾಬ್ಲಮ್ಸ್ ಅಲ್ಲಿ nth ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ನ ಎನರ್ಜಿ ಕಂಡುಹಿಡಿಯಕ್ಕೆ ಈ ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್, a 10 kg satellite circles earth every once in 2 hours. ಸೊ ಒಂದು 2 ಗಂಟೆಯಲ್ಲಿ 10 kg ಸ್ಯಾಟಲೈಟ್ 2 ಗಂಟೆಯಲ್ಲಿ ಒಂದು ಸರಿ ಸುತ್ತಾಕತ್ತೆ ಅರ್ತ್ ನ. ಆರ್ಬಿಟ್ ರೇಡಿಯಸ್ ಎಷ್ಟಿದೆ 8000 ಕಿಲೋಮೀಟರ್. ಸೊ ಅಸ್ಯೂಮಿಂಗ್ ಬೋರ್ಸ್ ಆಂಗ್ಯುಲರ್ ಮೊಮೆಂಟಮ್ ಪಾಸ್ಟುಲೇಟ್ ಇಸ್ ಅಪ್ಲೈಡ್, ಈ ಸ್ಯಾಟಲೈಟ್ ಮೇಲೆ ನಾವೇನಾದ್ರೂ ಬೋರ್ಸ್ ಆಂಗ್ಯುಲರ್ ಮೊಮೆಂಟಮ್ ಅಪ್ಲೈ ಮಾಡಿದ್ರೆ ದೆನ್ ಫೈಂಡ್ ದ ಕ್ವಾಂಟಮ್ ನಂಬರ್ ಆಫ್ ದಿ ಆರ್ಬಿಟ್. ಸೊ ಆರ್ಬಿಟ್ ನ ಕ್ವಾಂಟಮ್ ನಂಬರ್ ನಾವು ಕಂಡುಹಿಡಿಯಬೇಕು. ಸೊ ಬೋರ್ಸ್ ಪಾಸ್ಟುಲೇಟ್ ಪ್ರಕಾರ ಎಂ ವಿ ಆರ್ ಇಸ್ ಈಕ್ವಲ್ ಟು ಎನ್ ಹೆಚ್ ಬೈ 2π. ಸೊ ಎಲ್ಲ ವ್ಯಾಲ್ಯೂಸ್ ಗೊತ್ತು, ಎಂ ಗೊತ್ತು, ಆರ್ ಗೊತ್ತು. ವಿ ಹ್ಯಾವ್ ಟೈಮ್ ಪೀರಿಯಡ್ ಟಿ ಗೊತ್ತು. ಸೊ ಟಿ ದಟ್ ಈಸ್ ಏನು 2 hours ಅಲ್ಲಿ ಒಂದು ಸರಿ ತಿರ್ತಾ ಇದೆ ಅಂತ. ಸೊ 2 hours ಅಂದ್ರೆ 7200 seconds. ಸೊ ವೆಲಾಸಿಟಿ 2πr ಸರ್ಕಂಫರೆನ್ಸ್, ಯಾಕಂದ್ರೆ ಅದೇ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ದಟ್ ಈಸ್ 7200. ಸೊ ನಾವ್ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಎಂ ವಿ ಇದೆಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಶನ್ ಅಲ್ಲಿ we will get n is equal to 5.3 into 10 to the power 45. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಲ್ಲ ಸಾರಿ, ಇನ್ನೂ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ನ್ಯೂಕ್ಲಿಯಸ್. ಸೊ ಇಷ್ಟುವರೆಗೂ ನಾವು ಆಟಮ್ಸ್ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ ದಟ್ ಈಸ್ ಎವ್ರಿ ಅಟೋಮಿಕ್ ನ್ಯೂಕ್ಲಿಯಸ್ ಎಕ್ಸೆಪ್ಟ್ ದಟ್ ಇಸ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಹೊರತುಪಡಿಸಿ ಬೇರೆ ಎಲ್ಲಾ ಆಟಮ್ಗಳಲ್ಲಿ ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಮತ್ತೆ ಎಲೆಕ್ಟ್ರಾನ್ ಇರುತ್ತೆ. ಆದ್ರೆ ಹೈಡ್ರೋಜನ್ ಅಲ್ಲಿ ನ್ಯೂಟ್ರಾನ್ ಇರಲ್ಲ. ಇಟ್ ಹ್ಯಾಸ್ ಓನ್ಲಿ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್. Proton is a fundamental particle, has positive energy that is 1.6 into 10 to the power minus 19 coulomb. ಮತ್ತೆ ಇದ್ರ ಮಾಸ್ ಎಷ್ಟು ಇರುತ್ತೆ ಅಂದ್ರೆ 1.67 into 10 to the power minus 27 kg ಇರುತ್ತೆ. It is about 1836 times, so 1836 times heavier than electron. ಪ್ರೋಟಾನ್ ಎಲೆಕ್ಟ್ರಾನ್ ಗಿಂತ 1836 times ಜಾಸ್ತಿ ಹೆವಿ ಇರುತ್ತೆ. And neutron is also a fundamental particle with no charge. So neutron ಗೆ ಚಾರ್ಜ್ ಇರಲ್ಲ. It is neutral particle. ಮಾಸ್ ಎಷ್ಟಿರುತ್ತೆ ಅಂದ್ರೆ 1.675 into 10 to the power minus 27 kg. ಎರಡರದ್ದು ಮಾಸ್ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. And next isotopes. So isotopes ಏನಂದ್ರೆ these are the nuclei having same atomic number. ಯಾವುದೇ ಎರಡು ನ್ಯೂಕ್ಲೈ ಆಟಮ್ ನಡುವೆ atomic number ಏನಾದ್ರೂ ಸೇಮ್ ಇದ್ರೆ those two are called as isotopes. So isobars ಅಂದ್ರೆ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟೋಮಿಕ್ ನಂಬರ್. ಸೊ ಮಾಸ್ ನಂಬರ್ ಸೇಮ್ ಇರುತ್ತೆ, ಅಟೋಮಿಕ್ ನಂಬರ್ ಡಿಫರೆಂಟ್ ಇರುತ್ತೆ. ಅದನ್ನ ನಾವು ಐಸೋಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಐಸೋಟೋನ್. ಸೊ ಐಸೋಟೋನ್ ಏನಂದ್ರೆ ದೀಸ್ ಆರ್ ದ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್. ಸೊ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಡಿಫರೆಂಟ್ ಇದ್ದು ನ್ಯೂಟ್ರಾನ್ಸ್ ಏನಾದ್ರೂ ಸೇಮ್ ಇದ್ರೆ ದೋಸ್ ಆರ್ ಕಾಲ್ಡ್ ಆಸ್ ಐಸೋಟೋನ್ಸ್. ಸೊ ಸೈಜ್ ಆಫ್ ದಿ ನ್ಯೂಕ್ಲಿಯೈ. ಸೊ ನ್ಯೂಕ್ಲಿಯೈ ರೇಡಿಯಸ್ ಎಷ್ಟು ಇರುತ್ತೆ ಅಂದ್ರೆ ಆರ್ ರೇಡಿಯಸ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು a to the power 1/3. ಸೊ ನಾವು ಆರ್ ನ R0 ಇಂದ ರಿಪ್ಲೇಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, R0 ವ್ಯಾಲ್ಯೂ ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ದಟ್ ಈಸ್ 1.2 into 10 to the power minus 15 ಮೀಟರ್. ಅಂಡ್ ಇಲ್ಲಿ ಎ ಏನಂದ್ರೆ ಮಾಸ್ ನಂಬರ್. ಸೊ ಯಾವುದೇ ಒಂದು ಆಟಮ್ ನ ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ R0 into a to the power 1/3. ಅಂಡ್ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯೈ V is directly proportional to R cube. ಬಟ್ ಆರ್ ಈ ಈಕ್ವೇಶನ್ ಅನ್ನು ನಾವು ಕ್ಯೂಬ್ ಮಾಡಿದ್ರೆ ಎರಡು ಸೈಡ್ ನಮ್ಗೆ ಏನ್ ಸಿಗುತ್ತೆ, V is directly proportional to R cube. That is directly proportional to A. And mass of the nuclei M is directly proportional to A. A ಅಂದ್ರೆ ಇಲ್ಲಿ ಏನೋ mass number. Next, average molecular mass. So M1 and M2 are AMU, atomic mass unit of two isotopes. So ಎರಡು isotopes ನ ಕನ್ಸಿಡರ್ ಮಾಡಿದ್ರೆ ಅದರ ಒಂದು atomic mass M1 ಮತ್ತು ಇನ್ನೊಂದು atomic mass M2. ಅದರ ಅಬಂಡೆನ್ಸಿ, ರಿಲೇಟಿವ್ ಅಬಂಡೆನ್ಸಿ ಅಂದ್ರೆ ನಮ್ಮ ಅರ್ಥನ ಕೋರ್ ಅಲ್ಲಿ ಈ ಅಥವಾ ಅರ್ತ್ ಸರ್ಫೇಸ್ ಅಲ್ಲಿ ಈ ಆಟಮ್ ಅಥವಾ ಎಲಿಮೆಂಟ್ ಎಷ್ಟು ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಮಗೆ ಸಿಗುತ್ತೆ ಅನ್ನೋದು x1 ಮತ್ತೆ x2 ಹೇಳುತ್ತೆ. M1 ಅಂದ್ರೆ x1%, M2 ಅಂದ್ರೆ x2%. ಸೊ ರಿಲೇಟಿವ್ ಮಾಸ್ ಇಸ್ ಗಿವನ್ ಬೈ M1 x1 plus M2 x2 by x1 plus x2. ಸೊ x1 plus x2 ಪರ್ಸೆಂಟೇಜ್ ಆಗಿರೋದ್ರಿಂದ ನಾವು 100 ಅಂತ ಕನ್ಸಿಡರ್ ಮಾಡಬಹುದು. ದಟ್ ಈಸ್
m is equal to m1x1 plus m2x2 by 100. Next, neutron. They are very neutrally charged particles and very highly unstable. So neutron na lifetime ಎಷ್ಟಿರುತ್ತೆ ಅಂದ್ರೆ 1000 ಸೆಕೆಂಡ್. ಸೊ 1000 ಸೆಕೆಂಡ್ ಆದ್ಮೇಲೆ ಆ ನ್ಯೂಟ್ರಾನ್ ಸತ್ತೋಗುತ್ತೆ, ಮತ್ತೆ ಹುಟ್ಕೊಳುತ್ತೆ, ಮತ್ತೆ ಸತ್ತೋಗುತ್ತೆ. ನೆಕ್ಸ್ಟ್, ಮಾಸ್ ಡಿಫೆಕ್ಟ್. ಸೊ ಮಾಸ್ ಡಿಫೆಕ್ಟ್ ಏನಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಇನ್ ಮಾಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ನ್ಯೂಕ್ಲಿಯಸ್ ವಿತ್ ದಿ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಸೊ ಮಾಸ್ ಡಿಫೆಕ್ಟ್ ಏನಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಎಲೆಕ್ಟ್ರಾನ್ ನ ಪೂರ್ತಿ ಸಮ್ ಮಾಡ್ಬಿಟ್ಟು ನಾವೇನಾದ್ರೂ ಟೋಟಲ್ ಮಾಸ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ಮಾಸ್ ಡಿಫೆಕ್ಟ್. ಸೊ ಇದರ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ Z ಇಂಟು ಎಂ ಪಿ ಪ್ಲಸ್ ಎ ಮೈನಸ್ Z ಇಂಟು ಎಂ ಎನ್. ಎಂ ಪಿ ಅಂದ್ರೆ ಮಾಸ್ ಆಫ್ ಪ್ರೋಟಾನ್, ಎಂ ಎನ್ ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್. Let mx be the mass of the nucleus. Therefore, nucleus na mass mx ಅಂತ ಹೇಳಿದ್ರೆ mass defect is given as that is delta m Z into mp plus a minus Z into mn minus mx. So ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡಿದ್ರೆ ನಮಗೆ ಇನ್ನೂ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಬೈಂಡಿಂಗ್ ಎನರ್ಜಿ. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತಾನೋ ಇದನ್ನ ನಾವು ಕರಿತೀವಿ. ಸೊ ಇದೇನ್ ಹೇಳುತ್ತೆ ಅಂದ್ರೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಓನ್ಲಿ ಒನ್ ಎಲೆಕ್ಟ್ರಾನ್ ಫ್ರಮ್ ದಿ ನ್ಯೂಕ್ಲಿಯಸ್. ಸೊ ಯಾವುದೇ ಒಂದು ನ್ಯೂಕ್ಲಿಯಸ್ ಇಂದ ಒಂದೇ ಎಲೆಕ್ಟ್ರಾನ್ ಹೊರಗೆ ತೆಗಿಬೇಕಂದ್ರೆ ಎಷ್ಟು ಎನರ್ಜಿ ನಾವು ಸ್ಪೆಂಡ್ ಮಾಡಬೇಕು, ದಟ್ ಈಸ್ ಸೆಡ್ ಆಸ್ ಬೈಂಡಿಂಗ್ ಎನರ್ಜಿ. Bn ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ n is equal to EB by A. ದಟ್ ಈಸ್ EB ಅಂದ್ರೆ ಏನಿಲ್ಲಿ ಡೆಲ್ಟಾ m ಮಾಸ್ ಡಿಫೆಕ್ಟ್ ಇಂಟು C ಸ್ಕ್ವೇರ್. ಸೊ ಈ ಗ್ರಾಫ್ ನಮಗೆ ನ್ಯೂಕ್ಲಿಯಸ್ ನ ಸ್ಟೆಬಿಲಿಟಿ ಬಗ್ಗೆ ಡಿಫ್ರೆಂಟ್ ಮಾಸ್ ನಂಬರ್ ಅಥವಾ ಡಿಫ್ರೆಂಟ್ ಎಲಿಮೆಂಟ್ ನ ನ್ಯೂಕ್ಲಿಯಸ್ ಸ್ಟೆಬಿಲಿಟಿ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಇದ್ರ ಪ್ರಕಾರ Fe ಐರನ್ ಇಸ್ ಮೋರ್ ಸ್ಟೇಬಲ್. ಸೊ ಇದು ಮೋರ್ ಸ್ಟೇಬಲ್, ತುಂಬಾ ಸ್ಟೇಬಲ್ ಇದೆ. ಮತ್ತೆ ಬಿಟ್ವೀನ್ ಮಾಸ್ ನಂಬರ್ 30 and 170 ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಅಂದ್ರೆ ಅಟೋಮಿಕ್ ಮಾಸ್ ನಂಬರ್ 30 ಮತ್ತೆ 170 ನಡುವೆ, 170 ಆಲ್ಮೋಸ್ಟ್ ಇಲ್ಲೆಲ್ಲೋ 170. ಸೊ ಇದ್ರ ನಡುವೆ ಈ ಅಟೋಮಿಕ್ ನಂಬರ್ ಬೈಂಡಿಂಗ್ ಎನರ್ಜಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ. Binding energy per nucleon is less for mass number less than 30. So mass number 30 ಗಿನ ಕೆಳಗಡೆ ಇರತಕ್ಕಂತ ಎಲ್ಲಾ ಎಲೆಕ್ಟ್ರಾನ್ಸ್ ಅಥವಾ ಎಲಿಮೆಂಟ್ಸ್ ನ ಬೈಂಡಿಂಗ್ ಎನರ್ಜಿ ಕಡಿಮೆ ಇದೆ. ಮತ್ತೆ ಗ್ರೇಟರ್ ದನ್ 30, ಸೊ 30 ಆದ್ಮೇಲೆ ಗ್ರೇಟರ್ ದನ್ 170 ಆದ್ಮೇಲೆ ಮತ್ತೆ ಬೈಂಡಿಂಗ್ ಎನರ್ಜಿ ಕಡಿಮೆ ಇದೆ. ಕನ್ಕ್ಲೂಷನ್. ಸೊ ಇದರಿಂದ ನಾವು ಏನ್ ಕನ್ಕ್ಲೂಡ್ ಮಾಡೋದಂದ್ರೆ ಫಾರ್ ಎ ಲೆಸ್ ದನ್ 30 ಅಂದ್ರೆ ಅಟೋಮಿಕ್ ನಂಬರ್ ಲೆಸ್ ದನ್ 30 ನ್ಯೂಕ್ಲಿಯೈ ಅಂಡರ್ಗೋಸ್ ಫ್ಯೂಷನ್ ರಿಯಾಕ್ಷನ್ ಟು ಬಿ ಮೋರ್ ಸ್ಟೇಬಲ್. ಸೊ ಅಟೋಮಿಕ್ ನಂಬರ್ 30 ಕೆಳಗಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಫ್ಯೂಷನ್ ರಿಯಾಕ್ಷನ್ ಗೆ ತುಂಬಾ ಸ್ಟೇಬಲ್ ಆಗಿರುತ್ತೆ. ಏನಕ್ಕಂದ್ರೆ ಬೈಂಡಿಂಗ್ ಎನರ್ಜಿ ಇಲ್ಲೆಲ್ಲ ಕಡಿಮೆ ಇದೆ. ಸೊ ಬೈಂಡಿಂಗ್ ಎನರ್ಜಿ ಕಡಿಮೆ ಇರೋದ್ರಿಂದ ಫ್ಯೂಷನ್ ರಿಯಾಕ್ಷನ್ ತುಂಬಾ ಈಸಿ ಆಗುತ್ತೆ. ಸೊ ಎ ಗ್ರೇಟರ್ ದನ್ 30 ಇದು undergoes nuclear fission reaction. So atomic number greater than 30 undergoes fission reaction. So friends, ಇವತ್ತಿನ ಸೆಷನ್ ನ ಇಲ್ಲೇ ಮುಗಿಸೋಣ. ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.